ವೆಲ್ಕಮ್ ಬ್ಯಾಕ್ ಟು V4 ಮೋಟಿವೇಶನಲ್ ಚಾನೆಲ್. ನಮಸ್ಕಾರ ಸ್ನೇಹಿತರೆ. ಜೀವನದಲ್ಲಿ ನೀವು ಕಳೆದುಕೊಂಡಿದ್ದರ ಬಗ್ಗೆ ಯೋಚಿಸಿ ದುಃಖ ಪಡುತ್ತಿರುವಾಗಲೇ ಭಗವಂತ ನೀವು ಕಳೆದುಕೊಂಡಿದ್ದನ್ನು ಮರೆಸಲು ಉತ್ತಮವಾದದನ್ನು ಕೊಟ್ಟೇ ಕೊಡುತ್ತಾನೆ. ತಾಳ್ಮೆ ಇರಲಿ, ಅವನ ಮೇಲೆ ನಂಬಿಕೆ ಇರಲಿ. ಬಟ್ಟೆ ಅಂಗಡಿಯಲ್ಲಿ ಒಬ್ಬರು ಇಷ್ಟ ಇಲ್ಲ ಎಂದು ಬಿಟ್ಟು ಹೋದ ಬಟ್ಟೆಗಳನ್ನು ಇನ್ನೊಬ್ಬರು ಬಹಳ ಇಷ್ಟದಿಂದ ತೆಗೆದುಕೊಳ್ಳುತ್ತಾರೆ. ಹಾಗೆಯೇ ಯಾರೋ ತಿರಸ್ಕರಿಸಿದರೆಂದು ನೀನು ಬಾಧೆ ಪಡಬೇಡ. ನೀನು ಹೇಗೇ ಇದ್ದರೂ ನಿನ್ನನ್ನು ಇಷ್ಟಪಡುವವರು ಕೂಡ ತುಂಬಾ ಜನ ಇರುತ್ತಾರೆ. ಅರಿತುಕೊಳ್ಳದ ಮನಸ್ಸುಗಳ ಮುಂದೆ ಎಷ್ಟೇ ಅರಚಿಕೊಂಡರೂ ಪ್ರಯೋಜನವಿಲ್ಲ. ನಮ್ಮನ್ನು ಅರಿತುಕೊಳ್ಳುವವರು ನಾವು ಮೌನವಾಗಿದ್ದರೂ ಅರಿತುಕೊಳ್ಳಬಲ್ಲರು. ತಪ್ಪು ಮಾಡಿದ ಮೇಲೆಯೂ ಅದನ್ನು ಒಪ್ಪದೆ ವಾದ ಮಾಡಿದರೆ ಅದು ತಪ್ಪಿನ ಮೇಲೆ ತಪ್ಪು ಮಾಡಿದಂತೆ. ಹೀಗೆಂದಿಗೂ ಮಾಡದಿರಿ. ನಕ್ಕರೆ ಅದೇ ಸ್ವರ್ಗವಂತೆ. ಹಾಗಾಗಿ ನಗುತ್ತಾ ನಗಿಸುತ್ತಾ ಪ್ರೀತಿಯನ್ನು ಸವಿಯುತ್ತಾ ಬಾಳೋಣ. ಕೆಲವೊಮ್ಮೆ ಬದುಕು ನಿಧಾನವಾಗಿ ಪಾಠ ಕಲಿಸುತ್ತದೆ. ನಿನ್ನತನವನ್ನು ಅಡವಿಟ್ಟು ಯಾರನ್ನು ನೀನು ಪ್ರೀತಿಸುವ ಅಗತ್ಯವಿಲ್ಲ. ಏಕೆಂದರೆ ಇಲ್ಲಿ ಯಾರು ಯಾರಿಗೂ ಅನಿವಾರ್ಯರಲ್ಲ. ಕಿಟಕಿ ಬಾಗಿಲುಗಳನ್ನು ತೆಗೆಯಲು ಇಚ್ಛಿಸದವನು ಶುದ್ಧ ಗಾಳಿ ಬೆಳಕನ್ನು ನಿರೀಕ್ಷಿಸಬಾರದು. ಮನಸ್ಸು ಸಹ ಅಂತೆಯೇ. ತೆರೆದುಕೊಂಡಷ್ಟು ಉದಾತ್ತ ವಿಚಾರಗಳು ನಮ್ಮದಾಗುತ್ತವೆ. ನೆನಪಿರಲಿ ಸ್ನೇಹಿತರೆ, ಸಾಗುವ ದಾರಿ ಚೆನ್ನಾಗಿದೆ ಎಂದು ಗುರಿಯನ್ನು ಎಂದಿಗೂ ಮರೆಯಬಾರದು. ಗುರಿ ಚೆನ್ನಾಗಿದೆ ಎಂದು ಹೋಗುವ ದಾರಿಯನ್ನು ನಿರ್ಲಕ್ಷಿಸಬಾರದು. ಗುರಿ ಹಾಗೂ ಸಾಗುವ ದಾರಿ ಎರಡು ತುಂಬಾ ಮುಖ್ಯ. ಜೀವನದಲ್ಲಿ ಎಂತಹದೇ ಕಠಿಣ ಸಂದರ್ಭಗಳಲ್ಲೂ ಈ ಮೂರನ್ನು ತ್ಯಾಗ ಮಾಡಬೇಡಿ. ಒಂದು ಕುಟುಂಬ, ಎರಡು ಹೃದಯ ಮತ್ತು ಮೂರನೆಯದು ಘನತೆ. ಜೀವನದಲ್ಲಿ ನಿಮ್ಮನ್ನು ತುಳಿಯುವವರ ಪಾಲಿಗೆ ಮುಳ್ಳಾಗಿ, ನಿಮ್ಮೊಡನೆ ಕೈ ಜೋಡಿಸುವವರ ಪಾಲಿಗೆ ಮೊಗ್ಗಾಗಿ. ಜೀವನದ ಪೈಪೋಟಿಯಲ್ಲಿ ನಮ್ಮತನ ಉಳಿಸಿಕೊಳ್ಳುವುದು ತುಂಬಾನೇ ಮುಖ್ಯ. ಜೀವನದಲ್ಲಿ ಇತರರು ನಮ್ಮಂತೆಯೇ ಅವರಿಗೂ ನೋವಾಗುತ್ತದೆ ಎಂಬ ಅರಿವುಳ್ಳವರು ಇತರರಿಗೆ ಯಾವುದೇ ಕಾರಣಕ್ಕೂ ನೋವು ನೀಡುವುದಿಲ್ಲ. ನೀವು ಇತರರನ್ನು ಎಷ್ಟು ಗೌರವಿಸುತ್ತೀರಿ ಎನ್ನುವುದರ ಮೇಲೆ ನಿಮ್ಮ ಗೌರವವು ನಿಂತಿದೆ. ಒಳ್ಳೆಯದನ್ನು ಕೊಟ್ಟಾಗ ಮಾತ್ರ ಒಳ್ಳೆಯದನ್ನು ಪಡೆಯಲು ಸಾಧ್ಯ. ಸ್ನೇಹ ಪ್ರೀತಿಯನ್ನು ಹಂಚುತ್ತಾ ಇತರರ ನೋವಿಗೆ ಸ್ಪಂದಿಸುತ್ತಾ ಸಾಗೋಣ. ಇದೇ ಸಾರ್ಥಕ ಬದುಕು. ನೆನಪಿರಲಿ ಸ್ನೇಹಿತರೆ, ಜೀವನದಲ್ಲಿ ಪ್ರತಿಯೊಂದು ಕಷ್ಟಗಳು ನಿಮ್ಮನ್ನು ನೋಯಿಸಬೇಕೆಂದು ಬರುವುದಿಲ್ಲ. ಕೆಲವು ನಿಮ್ಮ ನಿಜ ಸಾಮರ್ಥ್ಯವನ್ನು ತೋರಿಸಿಕೊಡಲು ಬರುತ್ತದೆ. ಹಾಗಾಗಿ ಸ್ನೇಹಿತರೆ, ಜೀವನದಲ್ಲಿ ಯಾವಾಗಲೂ ಸನ್ಮಾರ್ಗದಲ್ಲಿ ನಡೆಯೋಣ. ಅದು ಇತರರಿಗೂ ಪ್ರೇರಣೆಯಾಗುವಂತೆ ನೋಡಿಕೊಳ್ಳೋಣ. ಜೀವನದಲ್ಲಿ ಕೆಲವರು ನಮ್ಮನ್ನು ಬಳಸಿಕೊಳ್ಳುತ್ತಾರೆ, ಇನ್ನು ಕೆಲವರು ನಮ್ಮನ್ನು ಉಳಿಸಿಕೊಳ್ಳುತ್ತಾರೆ. ಬಳಸಿಕೊಂಡವರಿಗೆ ಲಾಭ ಸಿಗಬಹುದು, ಉಳಿಸಿಕೊಂಡವರಿಗೆ ಸಮಾಧಾನ ಸಿಗಬಹುದು. ಆದರೆ ಇವರಿಬ್ಬರಿಂದಲೂ ಬದುಕಿನ ಪಾಠ ನಮಗೆ ಖಂಡಿತ ಸಿಗುತ್ತದೆ. ದಡದಲ್ಲಿ ನಿಂತು ಹೊಳೆ ನೋಡುತ್ತಿದ್ದರೆ ನೀವು ಅದನ್ನೆಂದೂ ದಾಟುವುದಿಲ್ಲ. ಹೊಳೆಗೆ ಇಳಿಯಲೇಬೇಕು, ಪ್ರಯತ್ನವಿರಬೇಕು. ಅಂದಾಗ ಮಾತ್ರ ಸಾಧ್ಯ. ಹಾಗಾಗಿ ಜೀವನದಲ್ಲಿ ಸಾಧಿಸಿಯೇ ತೀರುತ್ತೇನೆ ಎಂಬ ಛಲವಿದ್ದರೆ ಸಾಕು, ನೀವು ಅರ್ಧ ಗೆದ್ದಂತೆಯೇ. ಹಾಗಾಗಿ ದೃಢ ಸಂಕಲ್ಪ ಅತ್ಯಂತ ಮುಖ್ಯವಾಗುತ್ತದೆ. ಯಾವಾಗಲೂ ಒಳ್ಳೆಯ ಕೆಲಸಗಳನ್ನೇ ಮಾಡೋಣ, ಇತರರಿಗೂ ಒಳ್ಳೆಯದನ್ನೇ ಬಯಸೋಣ. ಆಗ ನಿಮಗೂ ಕೂಡ ಒಳ್ಳೆಯದೇ ಆಗುತ್ತದೆ. ಯಾವುದೇ ಪ್ರತಿಫಲವನ್ನು ಬಯಸದೆ ಸಹಾಯ ಮಾಡುವ ಗುಣ ಬಲು ಶ್ರೇಷ್ಠ. ಆ ಗುಣ ಹೊಂದಿರುವವರೇ ಶ್ರೇಷ್ಠರು. ಬದುಕಿನಲ್ಲಿ ಅಪಾಯಗಳನ್ನು ಎದುರಿಸುವುದರಿಂದ ನಷ್ಟವಿಲ್ಲ. ಗೆದ್ದರೆ ನಾಯಕನಾಗಬಹುದು, ಸೋತರೆ ಮಾರ್ಗದರ್ಶಕನಾಗಬಹುದು. ಜೀವನದಲ್ಲಿ ಕೆಲವೊಮ್ಮೆ ನೀವು ಬಯಸಿದ್ದನ್ನು ಸಾಧಿಸಲು ಕೆಲವೊಂದು ತ್ಯಾಗಗಳನ್ನು ಮಾಡಲೇಬೇಕು. ಇಲ್ಲದಿದ್ದರೆ ಬಯಕೆಗಳನ್ನೇ ತ್ಯಾಗ ಮಾಡಬೇಕಾಗುತ್ತದೆ. ಜಗತ್ತಿನ ಎದುರು ನೀವು ಮಹಾನ್ ವ್ಯಕ್ತಿ ಎನಿಸದಿದ್ದರೂ ಪರವಾಗಿಲ್ಲ, ಆದರೆ ನಮ್ಮ ಆತ್ಮಸಾಕ್ಷಿ ಎದುರು ನಾವೆಂದು ಸಣ್ಣವರಾಗಬಾರದು. ಈ ಜಗತ್ತಿಗೆ ಬೆಳಕು ತೋರಲು ನೀವು ದೀಪವಾಗದಿದ್ದರೂ ಪರವಾಗಿಲ್ಲ, ದೀಪದ ಬೆಳಕನ್ನು ಪ್ರತಿಫಲಿಸುವ ಕನ್ನಡಿಯಾದರೂ ಆಗಿ. ಜೀವನದಲ್ಲಿ ಸಹನೆ ಮತ್ತು ಸೌಜನ್ಯಗಳಿಗೆ ವೆಚ್ಚವೇನೂ ಇಲ್ಲ, ಆದರೆ ಅವುಗಳಿಂದ ನೀವು ಜೀವನದಲ್ಲಿ ಎಲ್ಲವನ್ನು ಪಡೆಯಬಹುದು.
ಜಗತ್ತಿನಲ್ಲಿ ಯಾರನ್ನು ಬೇಕಾದರೂ ಸೋಲಿಸಬಹುದು, ಆದರೆ ಸೋಲಿನಲ್ಲೂ ನಗುವವರನ್ನು ಮಣಿಸಲು ಅಸಾಧ್ಯ. ನಿಮ್ಮ ಬದುಕನ್ನು ರೂಪಿಸಿಕೊಳ್ಳುವುದು ನಿಮ್ಮ ಕೈಯಲ್ಲಿದೆ. ಆ ಕಲ್ಲುಗಳಿಂದ ಗೋಡೆ ಕಟ್ಟುತ್ತೀರೋ ಅಥವಾ ಸೇತುವೆ ನಿರ್ಮಿಸುತ್ತೀರೋ ನಿಮಗೆ ಬಿಟ್ಟಿದ್ದು. ಜೀವನದಲ್ಲಿ ಯಾವುದನ್ನು ಅತಿಯಾಗಿ ಬಯಸಬೇಡಿ. ನಮ್ಮನ್ನು ದುಃಖಕ್ಕೊಳಪಡಿಸುವ ಎಲ್ಲ ಕಷ್ಟಗಳಿಗೂ ಆಸೆಯೇ ಕಾರಣ. ನಮ್ಮ ಮನಸ್ಸಿನ ಆಲೋಚನೆಗಳೇ ನಮ್ಮನ್ನು ರೂಪಿಸುತ್ತವೆ. ಆದ್ದರಿಂದ ಏನನ್ನು ಯೋಚಿಸುತ್ತೀರೋ ಅದರ ಬಗ್ಗೆ ಎಚ್ಚರದಿಂದ ಇರಿ. ಜೀವನದ ಈ 6 ಸತ್ಯಗಳನ್ನು ನೆನಪಿನಲ್ಲಿ ಇಟ್ಟುಕೊಂಡಿರಿ ಸ್ನೇಹಿತರೆ. ಜೀವನದಲ್ಲಿ ನಡೆದು ಹೋಗಿರುವುದನ್ನು ಬದಲಾಯಿಸಲಾಗದು. ಆದ್ದರಿಂದ ವರ್ತಮಾನದ ಕಡೆಗೆ ಗಮನ ಹರಿಸಿ. ನಿಮ್ಮ ಸುಖ ದುಃಖಗಳಿಗೆ ನೀವು ಮಾತ್ರರೇ ಕಾರಣರು. ನಿಮ್ಮ ಸಹಾಯಕ್ಕೆ ನೀವು ಮಾತ್ರರೇ ಎಂಬುದನ್ನು ಮರೆಯಬೇಡಿ. ನೀವು ಮಾಡುವ ಕರ್ಮ ನಿಮ್ಮನ್ನೇ ಹುಡುಕಿಕೊಂಡು ಬರುತ್ತದೆ. ಆದ್ದರಿಂದ ಯಾರಿಗೂ ಮೋಸ ಮಾಡಬೇಡಿ. ಈ ಸಾವು ಎಂಬುದು ಪ್ರತಿಯೊಬ್ಬರಿಗೂ ಕಟ್ಟಿಟ್ಟ ಬುತ್ತಿ. ಆದ್ದರಿಂದ ಸಾಯುವ ಮುನ್ನ ಖುಷಿಯಿಂದ ಬದುಕೋಣ. ಎಲ್ಲದರಲ್ಲಿಯೂ ಎಲ್ಲವೂ ಇರುವುದಿಲ್ಲ, ನಿರೀಕ್ಷಿಸಲು ಆಗದು. ಒರಟಾದ ವಜ್ರಕ್ಕೆ ಸುವಾಸನೆ ಇಲ್ಲ, ಆದರೆ ಸೌಂದರ್ಯವಿದೆ ಹಾಗೂ ಆಯುಷ್ಯವಿದೆ. ಮೃದುವಾದ ಮಲ್ಲಿಗೆಗೆ ಸುವಾಸನೆ ಇದೆ, ಆಕರ್ಷಣೆ ಇದೆ. ಇದ್ದುದರಲ್ಲಿ ತೃಪ್ತಿ ಇರಲಿ. ಮುಗ್ಧತೆಯ ಮುಂದೆ ನಿಮ್ಮ ಬುದ್ಧಿವಂತಿಕೆಯ ಪ್ರತಿಭೆಯನ್ನು ತೋರಿಸಬೇಡಿ. ಯಾಕೆಂದರೆ ಮುಗ್ಧತೆಯ ಹಿಂದೆ ಆ ಭಗವಂತನೇ ನಿಂತಿರುತ್ತಾನೆ. ಜೀವನದಲ್ಲಿ ಯಾವ ವ್ಯಕ್ತಿಯ ಹತ್ತಿರ ತಾಳ್ಮೆ ಎಂಬ ತಾಕತ್ತಿದೆಯೋ ಅಂತಹ ವ್ಯಕ್ತಿಯ ಜೊತೆ ಪ್ರತಿಸ್ಪರ್ಧಿಯಾಗುವುದು ತುಂಬಾ ಕಷ್ಟ. ಜೀವನದಲ್ಲಿ ನೀವು ಕಳೆದುಕೊಂಡಿರುವುದರ ಬಗ್ಗೆ ಯೋಚಿಸಿ ದುಃಖ ಪಡುತ್ತಿರುವಾಗಲೇ ಕಳೆದುಕೊಂಡಿರುವುದರ ಬಗ್ಗೆ ಭಗವಂತ ನೀವು ಕಳೆದುಕೊಂಡಿದ್ದನ್ನು ಮರೆಸಲು ಉತ್ತಮವಾಗಿದ್ದನ್ನು ಕೊಟ್ಟೇ ಕೊಡುತ್ತಾನೆ. ತಾಳ್ಮೆ ಇರಲಿ, ಅವನ ಮೇಲೆ ನಂಬಿಕೆ ಇರಲಿ. ಭಗವಂತ ಯಾವ ತೀರ್ಪನ್ನು ನೀಡುವುದಿಲ್ಲ. ನಿಮ್ಮಿಂದ ಮಾಡಲ್ಪಟ್ಟ ಕರ್ಮಗಳೇ ಅಂತಿಮ ತೀರ್ಪನ್ನು ನೀಡುತ್ತದೆ. ನಿಮ್ಮಲ್ಲಿರುವ ತಾಳ್ಮೆ ಹೇಗಿರಬೇಕು ಎಂದರೆ, ಬೇರೆಯವರು ನಿಮಗೆ ಅವಮಾನ ಮಾಡಿ ತಪ್ಪು ಮಾಡಿದೆನೆಂಬ ಪಶ್ಚಾತ್ತಾಪ ಪಡುವ ಆಗಿರಬೇಕು. ಇತರರನ್ನು ದೂಷಿಸುವ ಬದಲು ನಿಮ್ಮನ್ನು ನೀವು ಸರಿಪಡಿಸಿಕೊಳ್ಳಿ. ಪ್ರಾರಂಭಿಸಿದಾಗ ನಿಜವಾದ ಬೆಳವಣಿಗೆ ಪ್ರಾರಂಭವಾಗುತ್ತದೆ. ಕುದಿಯುವ ನೀರಿನಲ್ಲಿ ನಿಮ್ಮ ನೆರಳು ಹೇಗೆ ಕಾಣಿಸುವುದಿಲ್ಲವೋ ಅದೇ ರೀತಿಯಲ್ಲಿ ತೊಂದರೆಗೊಳಗಾದಾಗ ಮನಸ್ಸಿನಲ್ಲಿ ಪರಿಹಾರಗಳು ಗೋಚರಿಸುವುದಿಲ್ಲ. ಹಾಗಾಗಿ ಶಾಂತವಾಗಿರಿ ಹಾಗೂ ಧೈರ್ಯದಿಂದ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ನೀವು ಕಂಡುಕೊಳ್ಳುತ್ತೀರಿ. ಕಷ್ಟದ ಸಮಯವನ್ನು ಕೂಡ ನೀವು ಸಂತೋಷದಿಂದ ವಿವರಿಸಿರುವ ಸಮಯ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಬಂದೇ ಬರುತ್ತದೆ. ನೆನಪಿಡಿ ಸ್ನೇಹಿತರೆ, ಪೂರ್ಣ ಜಗತ್ತನ್ನೇ ಗೆಲ್ಲಬಹುದು ಸಂಸ್ಕಾರ ಹೊಂದಿದ್ದರೆ. ಕೆಟ್ಟ ಜಗತ್ತನ್ನೇ ಕಳೆದುಕೊಳ್ಳಬಹುದು ಅಹಂಕಾರ ಹೊಂದಿದ್ದರೆ. ಎಲ್ಲರ ಜೊತೆಯಲ್ಲಿಯೂ ಎಲ್ಲರಂತೆ ನಗುತ್ತಾ ಇರೋಣ. ಅಷ್ಟು ಬಿಟ್ಟರೆ ಎಲ್ಲರೂ ನಮ್ಮವರೆಂದು ಹೆಮ್ಮೆ ಪಡುವುದು ಬೇಡ. ನಟನೆಯಿಂದ ಕೂಡಿದ ಮನುಷ್ಯನ ಪ್ರೇಮ ವಿಷಕ್ಕಿಂತ ಅಪಾಯಕಾರಿ ಎಂಬುದನ್ನು ಮರೆಯಬಾರದು. ಕುಟುಂಬ ಸದಸ್ಯರು ಶತ್ರುಗಳಂತೆ ಕಾಣಿಸಲು ಪ್ರಾರಂಭವಾದಾಗ ಮತ್ತು ಅಪರಿಚಿತರು ನಿಮ್ಮ ಸ್ವಂತದವರಂತೆ ಕಾಣಿಸಿಕೊಳ್ಳಲು ಪ್ರಾರಂಭಿಸಿದಾಗ ವಿನಾಶದ ಸಮಯ ಹತ್ತಿರದಲ್ಲಿಯೇ ಇದೆ ಎಂದರ್ಥ. ಜೀವನದಲ್ಲಿ ನೀವು ಬಯಸಿದ್ದೆಲ್ಲ ಸಿಗುವುದಿಲ್ಲ. ನಿಮಗೆ ಏನು ಸಿಗಬೇಕೋ ಅದು ಮಾತ್ರ ಸಿಗುತ್ತದೆ. ನೆನಪಿರಲಿ, ನನಗೆ ಯಾರೂ ಇಲ್ಲ ಎಂದು ನಂಬಿ ಬದುಕುವುದು ಜೀವನವಲ್ಲ. ನನಗೆ ನಾನೇ ಇದ್ದ ಮೇಲೆ ಇನ್ಯಾರು ಬೇಕು ಎಂದು ಛಲದಿಂದ ಬದುಕುವುದೇ ನಿಜವಾದ ಜೀವನ. ಪರರನ್ನು ನಂಬಿಸಿ ಪರಮ ಪಾಪಿಯಾಗಬೇಡ. ಉಪಕಾರ ಮಾಡಿ ಪರಮಾತ್ಮನ ಪ್ರೀತಿಗೆ ಪಾತ್ರನಾಗು. ಮರದ ಬೆಳವಣಿಗೆಗೆ ಬೇರು ಮುಖ್ಯ, ಆದರೆ ಬೇರು ಕಾಣಿಸದು. ಹಾಗೆಯೇ ಸಕಲ ಜೀವರಾಶಿಗಳಿಗೂ ಭಗವಂತನೇ ಮೂಲ, ಆದರೆ ಭಗವಂತನು ಕಾಣಿಸುವುದಿಲ್ಲ. ತೀರ್ಪುಗಾರ ಮೇಲಿದ್ದಾನೆ. ನಾವು ಬರೀ ಆಟಗಾರರು. ನಮ್ಮ ಗಮನ ಮಾತ್ರ ಆಟದ ಮೇಲಿರಬೇಕು ಅಷ್ಟೇ. ಮನುಷ್ಯನಿಗೆ ಅಹಂ ಬರಲು ಕಾರಣಭೂತವಾದ ವಿಷಯಗಳೆಂದರೆ ರೂಪ, ಯೌವನ, ಅಧಿಕಾರ, ಸಂಪತ್ತು ಹಾಗೂ ಖ್ಯಾತಿ. ಇವೆಲ್ಲವೂ ಶಾಶ್ವತವಲ್ಲ ಎಂಬ ಕಟು ಸತ್ಯದ ಅರಿವಿದ್ದವನು ಮಾತ್ರ ವಿನಯವಂತನಾಗುತ್ತಾನೆ.
ಸತ್ಯವನ್ನು ಹೇಳುವ ಅಭ್ಯಾಸ ಮಾಡಿಕೊಂಡರೆ ಭಗವಂತನಿಗೆ ಹೆದರುವ ಅವಶ್ಯಕತೆ ಇಲ್ಲ. ಸುಳ್ಳನ್ನು ಹೇಳಲು ಪ್ರಾರಂಭಿಸಿದರೆ ನಮಗೆ ನಾವೇ ಹೆದರಬೇಕಾಗುತ್ತದೆ. ಅನೇಕ ಜೀವಿತಾವಧಿಯಲ್ಲಿ ನಿರಂತರ ಪ್ರಯತ್ನದ ಮೂಲಕ ಒಬ್ಬ ವ್ಯಕ್ತಿಯು ತನ್ನ ಸ್ವಾರ್ಥ ಆಸೆಗಳನ್ನು ಶುದ್ಧೀಕರಿಸುತ್ತಾನೆ ಮತ್ತು ಜೀವನದ ಅತ್ಯಂತ ಗುರಿಯನ್ನು ಸಾಧಿಸುತ್ತಾನೆ. ಅನ್ಯರ ದುಃಖಕ್ಕೆ ಕಾರಣವಾಗುವ ಮುನ್ನ ಒಮ್ಮೆ ಯೋಚಿಸಿ, ಮತ್ತೊಬ್ಬರ ಅತಿಯಾದ ಸಂತೋಷವನ್ನು ಕಸಿದುಕೊಂಡ ಕರ್ಮಫಲ ಎಷ್ಟು ಘೋರವಾಗಿರುತ್ತದೆ ಎಂದು. ಜೀವನದಲ್ಲಿ ನಾವು ಯಾರ ಮೇಲೆ ಅತಿಯಾಗಿ ನಂಬಿಕೆ ಇಟ್ಟು ನಮ್ಮ ಮನದಾಳದ ಮಾತುಗಳನ್ನು ಹೇಳಿಕೊಳ್ಳುತ್ತೇವೋ ಅವರಿಂದಲೇ ನಾವು ಅತಿ ಸುಲಭವಾಗಿ ಮೋಸ ಹೋಗುತ್ತೇವೆ. ಹಾಗಂತ ನಮಗ ಯಾರ ಅವಶ್ಯಕತೆಯೂ ಇಲ್ಲ ಎನ್ನುವ ಅಭಿಮಾನವು ಒಳ್ಳೆಯದಲ್ಲ. ಹಾಗೆಯೇ ಎಲ್ಲರಿಗೂ ನಮ್ಮ ಅವಶ್ಯಕತೆ ಇದೆ ಎನ್ನುವ ಭ್ರಮೆಯೂ ಒಳ್ಳೆಯದಲ್ಲ. ಯಾವ ವ್ಯಕ್ತಿ ತನ್ನಿಂದ ಏನೂ ಕೆಲಸ ಆಗುವುದಿಲ್ಲ ಎಂದುಕೊಂಡಿರುತ್ತಾನೋ ಅವನಿಂದಲೇ ಮಹಾನ್ ಸಾಧನೆ ಆಗುತ್ತದೆ. ಸೋಲದೆ ಗೆಲ್ಲುವುದು ಸಾಧ್ಯವಿಲ್ಲ. ಸೋತವರ ಹಿಂದೆ ಭಗವಂತ ಇರುತ್ತಾನೆ. ಜೀವನದಲ್ಲಿ ಶಾಂತವಾಗಿರಲು ಎರಡೇ ಉಪಾಯ ಸ್ನೇಹಿತರೆ. ಒಂದು, ಮರೆಯಲಾಗದಂತಹ ವ್ಯಕ್ತಿಗಳನ್ನು ಕ್ಷಮಿಸಿಬಿಡಿ. ಕ್ಷಮಿಸಲಾಗದಂತಹ ವ್ಯಕ್ತಿಗಳನ್ನು ಮರೆತು ಬಿಡಿ. ಆದರೆ ದೃಢ ನಿರ್ಧಾರ ನಿಮ್ಮದಾಗಿರಲಿ. ಅವಮಾನ ಆದ ಕಡೆ ಸಂಬಂಧ ಬೇಡ. ಇಷ್ಟವಿಲ್ಲದವರ ಜೊತೆ ಮಾತು ಬೇಡ. ಬದುಕಿನಲ್ಲಿ ನಿರೀಕ್ಷೆಗಳು ಸುಳ್ಳಾದಾಗ ಮನುಷ್ಯ ತಾನಾಗಿಯೇ ಬದಲಾಗುತ್ತಾನೆ. ಅದು ಆತನ ಅಹಂಕಾರವಲ್ಲ, ನೊಂದ ಮನಸ್ಸಿನ ನಿರ್ಧಾರವಾಗಿರುತ್ತದೆ. ಕೋಪದಿಂದ ಮಾತನಾಡಿದರೆ ಗುಣವನ್ನು ಕಳೆದುಕೊಳ್ಳುತ್ತೇವೆ. ಹೆಚ್ಚಾಗಿ ಮಾತನಾಡಿದರೆ ಶಾಂತಿಯನ್ನು ಕಳೆದುಕೊಳ್ಳುತ್ತೇವೆ. ಅನಗತ್ಯವಾಗಿ ಮಾತನಾಡಿದರೆ ಕೆಲಸವನ್ನೇ ಕಳೆದುಕೊಳ್ಳುತ್ತೇವೆ. ಅಹಂಕಾರದಿಂದ ಮಾತನಾಡಿದರೆ ಪ್ರೀತಿಯನ್ನು ಕಳೆದುಕೊಳ್ಳುತ್ತೇವೆ. ಸುಳ್ಳನ್ನೇ ಮಾತನಾಡಿದರೆ ಹೆಸರನ್ನು ಕಳೆದುಕೊಳ್ಳುತ್ತೇವೆ. ವೇಗವಾಗಿ ಮಾತನಾಡಿದರೆ ಅರ್ಥವನ್ನು ಕಳೆದುಕೊಳ್ಳುತ್ತೇವೆ. ಆದರೆ ಪ್ರೀತಿಯಿಂದ ಮಾತನಾಡಿದರೆ ಎಲ್ಲವನ್ನೂ ಗಳಿಸಿಕೊಳ್ಳುತ್ತೇವೆ. ಸಮಯ ಮತ್ತು ಪರಿಸ್ಥಿತಿ ಯಾವಾಗಲಾದರೂ ಬದಲಾಗಬಹುದು. ಆದ್ದರಿಂದ ನೀವು ಯಾರಿಗೂ ಅಪಮಾನ ಮಾಡಬೇಡಿ, ಕೀಳಾಗಿ ನೋಡಬೇಡಿ. ನೀವು ಶಕ್ತಿಶಾಲಿಯಾಗಿರಬಹುದು, ಆದರೆ ಸಮಯ ನಿಮಗಿಂತ ಶಕ್ತಿಶಾಲಿ ಎನ್ನುವುದನ್ನು ಎಂದಿಗೂ ಮರೆಯಬೇಡಿ. ನೆನಪಿರಲಿ ಸ್ನೇಹಿತರೆ, ಜೀವನ ಇರುವುದು ಎರಡೇ ದಿನ. ಒಂದು ನಿನ್ನ ಪರವಾದ ದಿನ, ಮತ್ತೊಂದು ನಿನ್ನ ವಿರುದ್ಧವಾದ ದಿನ. ಪರವಾದ ದಿನದಲ್ಲಿ ಅಹಂಕಾರ ತೋರಿಸಬೇಡ. ವಿರುದ್ಧವಾದ ದಿನದಲ್ಲಿ ತಾಳ್ಮೆಯನ್ನು ಕಳೆದುಕೊಳ್ಳಬೇಡ. ನಾವು ಜೀವನದಲ್ಲಿ ಅನುಭವಿಸುವ ಪ್ರತಿಯೊಂದು ನೋವು, ಕಷ್ಟಗಳು ನಮಗೆ ಒಂದೊಂದು ರೀತಿಯ ಪಾಠಗಳನ್ನು ಕಲಿಸುತ್ತದೆ. ಆದರೆ ಎಲ್ಲ ನೋವು ಕಷ್ಟಗಳನ್ನು ಮೆಟ್ಟಿ ನಿಂತಾಗಲೇ ಗುರಿ ಸಾಧಿಸಲು ಸಾಧ್ಯವಾಗುವುದು. ತನ್ನೊಳಗೆ ತಾನು ಇಳಿಯುವುದು ಜ್ಞಾನ, ತನ್ನೊಳಗೆ ತಾನು ತಿಳಿಯುವುದೇ ಜ್ಞಾನ. ಯಾವ ಸಮಯದಲ್ಲಿ ಸಮಸ್ಯೆ ಹುಟ್ಟುತ್ತದೆಯೋ ಅದರ ಜೊತೆಯಲ್ಲಿಯೇ ಅದಕ್ಕೆ ಪರಿಹಾರವೂ ಹುಟ್ಟಿರುತ್ತದೆ. ಜಗತ್ತು ನಿನ್ನನ್ನು ಎಷ್ಟು ಪರೀಕ್ಷಿಸುತ್ತಿದೆ ಎಂದು ದುಃಖ ಪಡಬೇಡ. ಏಕೆಂದರೆ ಜಗತ್ತು ಪರೀಕ್ಷಿಸುವುದು ಚಿನ್ನವನ್ನೇ ಹೊರತು ಇದ್ದಲಿಯನಲ್ಲ. ಹೃದಯದಿಂದ ಸೋತವರ ಮುಂದೆ ಬುದ್ಧಿಯಿಂದ ಗೆದ್ದವರು ಏನೇನೂ ಅಲ್ಲ. ಈ ಪ್ರಪಂಚದಲ್ಲಿ ಮಣ್ಣಿನ ಮೇಲೆ ಮಣ್ಣು ಅಂತ ಬರೆಯುವುದು ಎಷ್ಟು ಸುಲಭವೋ ಹಾಗೆಯೇ ನೀರಿನ ಮೇಲೆ ನೀರು ಅಂತ ಬರೆಯುವುದು ಅಷ್ಟೇ ಕಷ್ಟ. ಸಂಬಂಧಗಳನ್ನು ಮಾಡುವಾಗಲೂ ಹೀಗೆ. ಸಂಬಂಧ ಮಾಡುವಾಗ ಮಣ್ಣಿನ ಮೇಲೆ ಬರೆದಷ್ಟೇ ಸುಲಭ. ಅದೇ ಸಂಬಂಧಗಳನ್ನು ನಿಭಾಯಿಸುವಾಗ ನೀರಿನ ಮೇಲೆ ಬರೆದಷ್ಟು ಕಷ್ಟ. ಸ್ನೇಹಿತರೆ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯ ಪ್ರೇರಣಾದಾಯಕವಾದ ಹೊಸ ಮೋಟಿವೇಶನಲ್ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಸಕಾರಾತ್ಮಕವಾಗಿ ಯೋಚಿಸಿ ಸಂತೋಷವಾಗಿ ಬಾಳಿರಿ. ಧನ್ಯವಾದಗಳು.